12 ಚೆಂಡುಗಳು ಮಾತ್ರ ಬಾಕಿ ಇದೆ. 10 ಓಟ ಬೇಕಾಗಿದೆ. ಪ್ರೊಟೆಕ್ಟ್ ತಂಡದ ಆಟಗಾರರ ಎಚ್ಚೆತ್ತುಕೊಂಡು ಚೆಂಡನ್ನೆಸೆದಿದ್ದಾದಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಬಹುದು. ದಾಂಡುಗಾರಿಕೆ ಭಾಗದಲ್ಲಿ ರೂಪ್ಟೆಕ್ ತಂಡ ಒಂದೊಂದು ಅಂಕವನ್ನು ಗಳಿಸಿದ್ದಲ್ಲಿ ಪಂದ್ಯವನ್ನು ಗೆಲ್ಲಬಹುದು. ಕ್ಲಾಸಿಫೈ ತಂಡ ಕಾದು ಕುಳಿತಾ ಇದೆ, ಯಾರು ಫೈನಲ್ ಪಂದ್ಯವನ್ನು ಆಡುವವರು ಪ್ರಶ್ನೆಯಾಗಿ ನಿಂತುಕೊಂಡಿದೆ. ಅಂಟರ್ ಆರ್ಮ್ ಕ್ರಿಕೆಟ್ ಬಹಳ ರೋಚಕ ರೋಮಾಂಚನಕಾರಿ ಘಟ್ಟಕ್ಕೆ ಸಾಗಿ ಬರ್ತಾ ಇದೆ. ಅಂತಿಮ 12 ಚೆಂಡುಗಳು ಮಾತ್ರ ಬಾಕಿ ಇದೆ. 10 ಓಟ ವಿಜಯಕ್ಕಾಗಿ ಬೇಕಾಗಿದೆ. ದಾಳಿಗಾರಿಕೆ ಭಾಗದಲ್ಲಿ ನಾಯಕ ಯಾರನ್ನ ಕರೆತರಬಹುದು? ಇದು ಹಲಿಮಾ ಟ್ರೋಫಿ 2024ರ ಪಂದ್ಯದ ವೀಕ್ಷಣೆಯಲ್ಲಿ ರೂಪ್ಟೆಕ್ ತಂಡದ ಫಯಾಜ್ ಮುಸೀನ್ ಕೂಡ ಪಂದ್ಯದ ವೀಕ್ಷಣೆಯಲ್ಲಿ ಸೊಗಸಾಗಿತ್ತು ದಾಳಿ. ಪ್ರಥಮ ಚೆಂಡು ನೇರವಾಗಿ ತೀರ್ಪುಗಾರನ ಕಾಯಬೇಕಾಗಿದೆ. 1 ಓಟ ಸುಲಭ, 2ನೇ ಓಟಕ್ಕಾಗಿ ಪ್ರಯತ್ನ. 2 ಓಟವನ್ನು ಓಡಿ ಪೂರಿತಗೊಳಿಸಿದೆ. 2+1 ಅಡ್ಡ ಚೆಂಡು, ಅತಿರಿಕ್ತ ಓಟವನ್ನು ನಿಯಂತ್ರಿಸಲೇಬೇಕಾಗಿತ್ತು. 3 ಓಟಗಳನ್ನು ಬಿಟ್ಟು ಕೊಡ್ತಾ ಇದೆ. 12 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 7 ಓಟದ ಅವಶ್ಯಕತೆ. ಕ್ಲಾಸಿಫೈ ತಂಡದ ನಾಯಕ ಬನ್ನಿ. ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ದಾಳಿಯನ್ನು ಮುಂದುವರಿಸುತ್ತ ದಾಳಿಗಾರಿಕೆ ಭಾಗದಲ್ಲಿ ನೌಫಲ್ ಓವರಿನ ಪ್ರಥಮ ಎಸೆತವನ್ನ ಜಮ್ಶೀದನ ಕಡೆಗೆ ಸೊಗಸಾಗಿತ್ತು. ರನ್ ಔಟ್ ಆಗುವ ಸಾಧ್ಯತೆ. ಮತ್ತೊಂದು ಹುತ್ತರಿಯನ್ನು ಕೂಡ ಬಿಟ್ಟು ಕೊಡ್ತದೆ. ವಿಕೆಟ್ ನಂಬರ್ 4. 11 ಎಸೆತ ಮಾತ್ರ ಬಾಕಿ. ವಿಜಯಕ್ಕಾಗಿ 7 ಓಟ ಬೇಕಾಗಿದೆ. ರೋಚಕ ರೋಮಾಂಚನ ಘಟ್ಟಕ್ಕೆ ಸಾಗಿಸಬಹುದೇ? ದಾಳಿಗಾರರು ಎಚ್ಚೆತ್ತುಕೊಂಡು ಚೆಂಡನ್ನು ಎಸೆಯಲೇಬೇಕಾಗಿದೆ. ಅವಕಾಶ ಇನ್ನೂ ಇದೆ. ಓವರ್ ಕಾನ್ಫಿಡೆಂಟ್ ಆಗಿ ಆಡಬೇಡಿ. ಕ್ರಿಕೆಟ್ ಎನ್ನುವುದು ಅದೃಷ್ಟದ ಆಟ. ಬದುಕಿದ್ದಾಗ ಪ್ರತಿಯೊಬ್ಬರು ಕೂಡ ಪಾಪಿ 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 ಅಂತಾರೆ, ಸತ್ತಾಗ ಪಾಪ 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 ಅಂತಾರೆ. ಇಷ್ಟೇ ಜೀವನ. ಇಲ್ಲಿ ವಿಚಿತ್ರ ಜನರು ಕೂಡ ಇದ್ದಾರೆ. ಇಲ್ಲಿ ಅಂತಿಮ 11 ಚೆಂಡುಗಳು ಮಾತ್ರ ಬಾಕಿ. ವಿಜಯಕ್ಕಾಗಿ 7 ಓಟದ ಅವಶ್ಯಕತೆ ಇದೆ. ಕೈ ಕಟ್ಟಿ ಕುಳಿತಿರತಕ್ಕಂಥ ಪ್ರೇಕ್ಷಕರನ್ನ ಕೈ ತಟ್ಟುವಂತೆ ಮಾಡಬಹುದು. ಈ ಪಂದ್ಯ ಪ್ರೇಕ್ಷಕರ ಎದೆ ಬಡಿತ ಹೆಚ್ಚಿಸಬಹುದೇ? ನಕೀಜ ಹೊಸ ಆಟಗಾರ ಸ್ಟ್ರೈಕ್ ಭಾಗದಲ್ಲಿ 11 ಚೆಂಡುಗಳು ಬಾಕಿ. ವಿಜಯಕ್ಕಾಗಿ 7 ಓಟದ ಅವಶ್ಯಕತೆ. ಸುಂದರತೆಗೆ ದಾಳಿಗಾರಿಕೆ, ಶ್ರೇಷ್ಠ ಮಟ್ಟದ ಹೊಡೆತ. ಚೆಂಡಿನಿಂದ ಕ್ಷೇತ್ರ ಪಾಲಕ 1 ಓಟ ಸುಲಭದಲ್ಲಿ. 10 ಚೆಂಡು ಬಾಕಿ. 6 ಓಟ ವಿಜಯಕ್ಕಾಗಿ. ನಕೀಸ್ ಒಂದು ವೇಳೆ ಸಿಕ್ಸರ್ ಅನ್ನು ಬಾರಿಸಿದ್ದಾದಲ್ಲಿ 1,000 ರೂಪಾಯಿ ನಗದು ಬಹುಮಾನ. ಇರ್ಫಾನ್, ನಜ್ಜಾ, ಅದೇ ರೀತಿ ಫರಾಜ್, ಅಕ್ರಮ್, ಇಂತಿಯಾಜ್ ಬೆಂಗರೆ, ರಫೀಕ್ ಪರಂಗಿಬೆಟ್ಟೆ ಕ್ರಿಕೆಟ್ ಗ್ರೂಪಿನ ಸದಸ್ಯರಿಂದ ಘೋಷಣೆಗಳು ಕೇಳಿ ಬರ್ತಾ ಇದೆ. ಒಬ್ಬರಿನ ತೃತೀಯ ಚೆಂಡು ಕೂಡ ಚಾಲ್ತಿಯಲ್ಲಿದೆ. ಶ್ರೇಷ್ಠ ಮಟ್ಟದ ದಾಳಿಯನ್ನು ಮುಂದುವರಿಸಿದ್ರು. 1 ಓಟವನ್ನು ಓಡಿ ಪೂರಿತಗೊಳಿಸ್ತಾ ಇದೆ. ಅಂತಿಮ 9 ಚೆಂಡುಗಳು ಬಾಕಿ. ವಿಜಯಕ್ಕಾಗಿ ಬೇಕಾಗಿದೆ 5 ಓಟದ ಅವಶ್ಯಕತೆ ಇದೆ. ಶ್ರೇಷ್ಠ ಮಟ್ಟದ ದಾಳಿ. ನಕೀಸ್ ಈ ಪಂದ್ಯವನ್ನ ಗೆದ್ದಿಸಿಕೊಟ್ಟಿದ್ದೆ ಆದಲ್ಲಿ 10,000 ರೂಪಾಯಿ ನಗದು ಬಹುಮಾನ ಫಯಾಜ್ ರವರಿಂದ, ಫಯಾಜ್ ಕುಪ್ಪೆಪ್ಪದವ್ ಇವರಿಂದ ಘೋಷಣೆಗಳು ಕರೆಯೊಂದಿಗೆ ಕೇಳಿ ಬರ್ತಾ ಇದೆ. ನಗೀಜಾ ಓರ್ವ ಅತ್ಯುತ್ತಮ ಆಟಗಾರ, 1 ಓಟವನ್ನು ಗಳಿಸುವ ಯಶಸ್ವಿನ ಆಟಗಾರ. ಶೆಕಿ ಭಾಗದಲ್ಲಿ ರೂಪ್ಟೆಕ್ ತಂಡದ ಫಿಲ್ಲರ್ ಪ್ರೊಟೆಕ್ಟ್ ಕೂಡ ಬಲಿಷ್ಠವಾಗಿದೆ. ಅಫೀಫ್ ನೇರ ಪಂದ್ಯದ ವೀಕ್ಷಣೆಯಲ್ಲಿ 8 ಚೆಂಡುಗಳು ಬಾಕಿ. ವಿಜಯಕ್ಕಾಗಿ 4 ಓಟದ ಅವಶ್ಯಕತೆ. 4ನೇ ಚೆಂಡು ಸೊಗಸಾಗಿತ್ತು ದಾಳಿ. ಜಾನ್ಮಯ ಆಟ, ಜವಾಬ್ದಾರಿಯುತ ಆಟ, ಸಮಯ ಸಂದರ್ಭವನ್ನು ಅರಿತು ಆಡುವಂತ ಆಟ. 1 ಓಟಗಳು ಕೂಡ ಬಹಳಷ್ಟು ಮಾತು ಬರುತ್ತದೆ. 1 ಓಟಗಳ ಸೇರ್ಪಡೆಯೊಂದಿಗೆ ಒಟ್ಟು ಮೊತ್ತ ಗಳಿಕೆಯಲ್ಲಿ ಒಟ್ಟು ಮೊತ್ತ 25. 4 ವಿಕೆಟ್ ಅನ್ನು ಬಿಟ್ಟು ಕೊಡದೆ 7 ಚೆಂಡುಗಳು ಬಾಕಿ. 3 ಓಟ ಬೇಕಾಗಿದೆ. ನಿನಗೆ ಮರ್ಯಾದೆ ಸಿಗದ ಜಾಗದಲ್ಲಿ ನಿನ್ನ ಚಪ್ಪಲಿಯನ್ನು ಕೂಡ ಬಿಡಬೇಡ ಸ್ವಾಮಿ ವಿವೇಕಾನಂದರು. ಅಂತಿಮ 7 ಚೆಂಡುಗಳು ಬಾಕಿ ಇದೆ. 3 ಓಟ ವಿಜಯಕ್ಕಾಗಿ ಇಲ್ಲಿ ಡೈರೆಕ್ಟ್ ಹಿಟ್ ಆಗುವ ಸಾಧ್ಯತೆ. 1 ಅಂಕಗಳ ಸೇರ್ಪಡೆ. ಎಂಡ್ ಆಫ್ ದಿ ಓವರ್ ನಂಬರ್ 3 ಓವರ್ ಮುಕ್ತಾಯದ ಬಳಿಕ ಒಟ್ಟು ಮೊತ್ತ ಗಳಿಕೆಯಲ್ಲಿ 26. 6 ಚೆಂಡುಗಳು ಬಾಕಿ. ವಿಜಯಕ್ಕಾಗಿ 2 ಓಟದ ಅವಶ್ಯಕತೆ ಇದೆ. ಕ್ಲಾಸಿಫೈ ತಂಡದ ನಾಯಕ ಬನ್ನಿ. ಫೈನಲ್ ಪಂದ್ಯದ ನಡೆಸಬೇಕಾಗಿ ಕ್ಲಾಸಿಫೈ ತಂಡದ ನಾಯಕ
ಬೆಳಿಗ್ಗೆ ಬಂದಿದೆ, ಸಂಜೆಯವರು ಕೂಡ ನನ್ನ ಜೊತೆ ಕೂತಂತ ಬರುವ ಪುಟಾಣಿ ಹುಡುಗ ಒಂದು ಕವನವನ್ನ ಹೇಳು. ಪ್ರತಿ ಬಾರಿ ಅದನ್ನ ಹೇಳಲಿಕ್ಕೆ ಇಷ್ಟ ಇಲ್ಲ, ಆದ್ರೆ ಬಂದಿದ್ದೀರಾ ಬೆಳಿಗ್ಗೆ, ಮರಳಿ ಹೋಗುವೀರ ಮನೆಗೆ. ಒಂದಾದರೆ ಜಿಂಕೆ ಮರಿ, ಇಲ್ಲವಾದರೆ ಚಿರತೆ ಮರಿ. ಚಿರತೆ ಮರಿಯ ಬಾಯಲ್ಲಿ ಸಿಕ್ಕರೆ ಬೇಟೆ, ಸೋಲನ್ನ ಸವಾಲಾಗಿ ಸ್ವೀಕರಿಸಿ. ಸೋಲದೆ ಗೆದ್ದರೆ ಅದು ಮಂದಾಸ, ಸೋತು ಗೆದ್ದರೆ ಖಂಡಿತ ಇತಿಹಾಸ. 6 ಚೆಂಡುಗಳು ಬಾಕಿ ಇದೆ, 2 ಓಟ ವಿಜಯಕ್ಕಾಗಿ ಬೇಕಾಗಿದೆ. ದಾಳಿಯನ್ನು ಮುಂದುವರಿಸುತ್ತ ದಾಳಿಗಾರಿಕೆ ಭಾಗದಲ್ಲಿ ನೌಶಾದ ಪ್ರಥಮ ಚೆಂಡು ಸೊಗಸಾಗಿತ್ತು ದಾಳಿ. ಓಟಕ್ಕೆ ಅವಕಾಶವನ್ನ ಬಿಟ್ಟು ಕೊಡ್ತಿಲ್ಲ. ರನ್ಔಟ್ ಮಾದರಿಯಲ್ಲಿ ನಕೀಸ್ ಉತ್ತರಿಯನ್ನು ಬಿಟ್ಟು ಕೊಡ್ತಾ ಇದೆ. ಅಂತಿಮ 5 ಚೆಂಡು ಬಾಕಿ, 2 ಓಟ ವಿಜಯಕ್ಕಾಗಿ. ವಿದೇಶದ ಮಣ್ಣಿನಲ್ಲಿ ಹಲವಾರು ಮಂದಿ ಪಂದ್ಯದ ವೀಕ್ಷಣೆ ಮಾಡೋದಾದರೆ 5 ಚೆಂಡುಗಳು ಬಾಕಿ, 2 ಓಟದ ಅವಶ್ಯಕತೆ. ಪಂದ್ಯ ಸಮಬಲಗೊಂಡರೆ ನಡೆಸಿಮಗೆ ಅಫೀಫ್ ಪ್ರೊಟೆಕ್ಟ್ ತಂಡದ ಮಾಲಕರು, ಅವರು ಅತ್ಯುತ್ತಮ ಸಮಾಜ ಸೇವಕರು, ಬಡ ಜನರ ಬಗ್ಗೆ ಅಪಾರ ಕಾಳಜಿ ವಹಿಸುವವರು. ಈ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ವಿದೇಶದ ಮನೆಯಲ್ಲಿ ತಮ್ಮನ್ನು ಮತ್ತೊಮ್ಮೆ ನೆನಪಿಸುತ್ತಾ ಅಂತಿಮ 5 ಚೆಂಡುಗಳು ಮಾತ್ರ ಬಾಕಿ ಇದೆ. 2 ಓಟ ವಿಜಯಕ್ಕಾಗಿ ಬೇಕಾಗಿದೆ. ದಾಳಿಗಾರಿಕೆ ಭಾಗದಲ್ಲಿ ಮತ್ತೆ ದಾಳಿಗಾರ ನೌಶಾದ್ ಬೊಬರಿನ ದ್ವಿತೀಯ ಶತಮಾನ. ಬಾಶೀತನ ಕಡೆಗೆ ಚೆಂಡು, ಅಡ್ಡ ಚೆಂಡು ಎಂಬ ನಿಶಾನೆ. ಅತಿರಿಕ್ತ ಓಟದೊಂದಿಗೆ ಪಂದ್ಯ ಸಮಬಲ. 5 ಚೆಂಡುಗಳು ಬಾಕಿ, ವಿಜಯಕ್ಕಾಗಿ 1 ಗುರಿದೆ. ಇದರೊಂದಿಗೆ ಮತ್ತೊಂದು ವಿಕೆಟ್ ಅನ್ನ ಬಿಟ್ಟು ಕೊಡ್ತಾ ಇದೆ. ಬಾಶೀತ ನಿರ್ಗಮಿಸ್ತಾ ಇದ್ದಾರೆ. 4 ಎಸೆತಗಳು ಬಾಕಿ, ವಿಜಯಕ್ಕಾಗಿ 1 ಓಟದ ಅವಶ್ಯಕತೆ ಇದೆ. ಹೊಸ ಆಟಗಾರ ಅಸದ್ ಆಗಮಿಸ್ತಾ ಇದ್ದಾರೆ. ಕ್ಲಾಸ್ ಸಿ 5 ತಂಡದ ನಾಯಕ. ಸಮಯ 6:12 ಆಗಿದೆ. ಫೈನಲ್ ಪಂದ್ಯ ನಡೆಯಬೇಕಾಗಿದೆ. ಮೈದಾನ ತುಂಬಿ ತುಳುಕುತ್ತಿದೆ. ಕ್ರಿಕೆಟ್ ಗ್ರೂಪಿನ ಸದಸ್ಯರು ಕಣ್ಣನ್ನು ಹಾಯಿಸಿಬಿಟ್ಟು ಪಂದ್ಯವನ್ನು ವೀಕ್ಷಣೆ ಮಾಡ್ತಿದ್ದಾರೆ. ಭದ್ರಾ ಮೀಡಿಯಾ ನೇರ ಪ್ರಸಾರವನ್ನು ಮುಂದುವರಿಸ್ತಾ ಇದೆ. ಅಂತಿಮ 4 ಚೆಂಡುಗಳು ಬಾಕಿ, 1 ಓಟ ವಿಜಯಕ್ಕಾಗಿ ಬೇಕಾಗಿದೆ. ಈ ಒಂದು ಪಂದ್ಯಕ್ಕೆ ಇನ್ನೋರ್ವ ಮುಖ್ಯ ಅತಿಥಿ ಬದ್ರಿಯಾ ಯೂತ್ ಕೌನ್ಸಿಲ್ ಸದಸ್ಯರಾಗಿರ್ತಕ್ಕಂಥ ನಿಯಾಸ್ ಬದ್ರಿಯಾ ಇವರು ಕೂಡ ಇದ್ದಾರೆ. ಇವರನ್ನ ಪ್ರೀತಿಯಿಂದ ವೇದಿಕೆ ಆಹ್ವಾನಿಸಿದ ಇವರಿಗೆ ಆತ್ಮೀಯ ಅದರದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅಂತಿಮ 4 ಚೆಂಡುಗಳು, 1 ಓಟ ವಿಜಯಕ್ಕಾಗಿ. ಸವಾಸ್ ಸ್ಟ್ರೈಕ್ ತುದಿಯಲ್ಲಿ ಕೊನೆಯ 1 ಓಟದ ಅವಶ್ಯಕ. ಸೊಗಸಾಗಿತ್ತು ದಾಳಿ. ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಇಟ್ಟಿದ್ರು ಕ್ಷೇತ್ರ ಪಾಲಕ ಪಡೆದ. ಇದರೊಂದಿಗೆ ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ ರೂಪ್ ಟೇಕ್ ತಂಡ. ನೇರವಾಗಿ ಫೈನಲ್ಗೆ ಲಗ್ಗೆ ಹಿಡಿತಾ ಇದೆ. ಅಭಿನಂದನೆಗಳು. ಮುಂದಿನ ಪಂದ್ಯ 2 ಓವರ್ಗೆ ಸೀಮಿತ. ಕ್ಲಾಸ್ ಸಿ 5 ವಿರುದ್ಧವಾಗಿ ಟೀಮ್ ರೂಪ್ ಟೆಕ್ ತಂಡಗಳ ಮಧ್ಯೆ ಸೆಣಸಾಟ. 2 ತಂಡದ ನಾಯಕರು ಬನ್ನಿ, ಆದಷ್ಟು ಬೇಗ ನಾಣಿಸಿಮೆಗಳನ್ನು ಮುಂದುವರಿಸಬೇಕು. ಧ್ವನಿಯಲ್ಲಿ ಬದಲಾವಣೆ. ಆಂಗ್ಲ ಭಾಷೆಗೆ ಧ್ವನಿ. ಮಲಾರ್ ಪರಿಸರದ ಮುತ್ತು ಕ್ರಿಕೆಟ್ ಗ್ರೂಪಿನ ಸೊತ್ತು. ನಮ್ಮ ಆತ್ಮೀಯರು ಕರ್ನಾಟಕ ರಾಜ್ಯದಲ್ಲಿ ಸಂಬಂಧಗಳ ಮೇಲೆ ಸಂಬಂಧವನ್ನು ಬೀರಿದಂತ ನನ್ನ ಆತ್ಮೀಯರಾಗಿರ್ತಕ್ಕಂಥ ಶಮೀರ್ ಮಲಾರ್ ಬನ್ನಿ, ತಮಗೆ ಆತ್ಮೀಯ ಆಧಾರದ ಭವ್ಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. धन्यवाद मजीद मल्लूर। हलीमा प्रीमियर लीग 2024 के सीजन नंबर 3 के मैच लगातार दूसरे दिन हो चुके हैं। यहाँ पर 2 टीम यहाँ पर आ चुके हैं। क्लास 5 वर्सेस रूपटेक के फाइनल एंट्री हो चुके हैं। 2 ओवरों का ये इस फाइनल मैचों पे यहाँ के काफी समय यहाँ पर शाम ढलते जा रहे हैं। सूरज धीरे धीरे 6:14 हो चुके हैं। 2 ओवरों के इस मैच पर फाइनल पे प्रवेश करने वाली टीम है रूफटेक वर्सेस क्लास 5। हमारे पास अभी जुड़े हुए थे 2 दिन से लगातार अंग्रेजी में आंकड़े को सुना देने वाले शमीर मलार और बेहतरीन तरीके से कन्नड़ में आंकड़े सुना देने वाले मजीद मल्लोर को भी मैं दिल से स्वागत करता हूँ। For in this wonderful Halima Premier League, we are getting the well wish from Saudi Arabia, the members of cricket group Hakim Surinje and Nazim Surinje, and also Majid Surinje, Arif Accent. Thank you so much for your well wishes for in this wonderful Halima Trophy 2024.
जी हाँ बिल्कुल, और देश विदेशों में भी आपके लिए अभिनंदन करता है हर हलीमा ट्रॉफी को 2024 का सीजन नंबर 3 के सबका तरफ से यहाँ पर शुक्रगुजार हूं, क्योंकि हर जो लोग क्रिकेट प्रेमी होते हैं सब अपने विशेष बेस्ट विशेष देश विदेशों में भी देकर यहाँ पर दिल का स्वागत करते हैं, क्योंकि क्रिकेट की श्रृंखला ऐसा ही है जो भी यहाँ पर कहीं पे भी हो और उसके श्रृंखला का मजा लेते हुए अब क्रिकेट इतनी पॉपुलर बन चुका है कि हर दिन जिसके पास भी टाइम रहेगा वो क्रिकेट का ऊपर ही नजर रखेगा। टॉस क्लासिफाई टॉस जीतकर क्लास 5 टॉस जीतकर फील्ड करने ने लिया 2 ओवर का मैच लेकर प्रति ओवर हलीमा प्रीमियर लीग ट्रॉफी 2024 के सीजन नंबर 3। जब तक ना सफल हो नींद चैन त्यागो तुम, जब तक ना सफल हो नींद चैन त्यागो, संघर्ष के मैदान छोड़कर मत भागो तुम, कुछ किए बिना जय जयकार नहीं होती और कोशिश करने वाले को कभी हार नहीं होती। हेलो हेलो समय अब यहाँ पर जल्दी से अब अंपायर से मैं गुजारिश करूं कि शुरुआत कीजिए। 2 ओवर का मैच रह गया। ओपनिंग बल्लेबाजी के रूप में स्ट्राइक एंड पर जमशेद, नॉट एंड पर आरिफ, हकीम की हाकतों में गेम। अंपायर ने इशारा किया कि शुरुआत फाइनल प्रवेश कर चुके दोनों क्लासिफाई वर्सेस रूफटॉप के मैच काटेबल ग्राउंड पर पैर के सामने करते हुए फुल करना चाहते थे, लेकिन खतरा बनने का संभावना या दौड़ का पूरा किया किसी भी प्रकार से आसन के साथ पहला विकेट के माफ कीजिएगा पहले का रन के प्रारंभ हो चुके। यहाँ पर 2 ओवर के फाइनल मैच बिटवीन रूफटॉप वर्सेस क्लास 5 लगातार दूसरे दिन के मैच आखिरी फाइनल प्रवेश कर चुके हैं। अच्छी कर बैक में जगह ड्राइव किया, कवर ड्राइव 1 रन पूरा किया, तब तक खिलाड़ी के पास आसिफ के साथ रन कर 2 रन लेने कोई मौका नहीं दिया। कुल मिलाकर रन संख्या बढ़कर 1 से बढ़कर 2। जमशेद अपने खाता में 1 रन जोड़ चुका है, आरिफ ने अपने खाता में 1 रन चुका है। हलीमा ट्रॉफी प्रीमियर लीग 2024 के फिर से एक बार बैक में जगह खेलते हैं। यहाँ पे बिग अपील हो चुका है, लेकिन किसी भी प्रकार से 1 रन लेने ना हो पाएगा। कुल मिलाकर रन संख्या बढ़कर 3 रन बढ़ता हुआ बिना किसी भी नुकसान पर पहले ओवर की जारी पर फाइनल मैच बिटवीन रूफटॉप वर्सेस क्लासिफाई 2 ओवर के फाइनल के मैच लेंगे। जबरदस्त बैक में जगह खेलना चाहते थे, लेकिन बेसबॉल यहाँ पे खतरा होने का संभावना देखिए। फील्ड का बाद गेंद दोनों आसानी का साथ यहाँ पर बिग अपील हो चुके। देखना चाहिए थर्ड अंपायर को सौंप देगा एक डिसीजन को। ಫೈನಲ್ ಪ್ರವೇಶಿಸಿದಂತಹ ಕ್ಲಾಸಿಫೈ ತಂಡಕ್ಕೂ ಹಾಗೂ ತಂಡದ ಶಾರಿಕ್ ಇವರಿಗೆ ನವಾಲ್ ಅಶೂಟೆಕ್ ಇವರಿಂದ ಶುಭಕಾಮನೆಗಳು ಕೇಳಿ ಬರ್ತಾ ಇದೆ। तीसरा अंपायर ने आयोजित किया गया इसको आउट करार देते हुए पहला विकेट के पतन। जमशेद आउट होकर पेविलियन वापस। फाइनल मैच बिटवीन रूफटॉप वर्सेस क्लास 5। जब मिसअंडरस्टैंडिंग करता है दोनों खिलाड़ी के रूप में 2 बार 3 बार दौड़ किया था, परंतु मिसअंडरस्टैंडिंग की वजह से अपने विकेट खो चुके। पहले विकेट के प्रथम हो चुके। यहाँ पर पहले विकेट के पतन। जमशेद आउट होकर फिर उसकी जगह समर के नया खिलाड़ी के रूप में बाशिद के आगे बना हो चुके। देखना चाहिए बैक में जगह खेला, ऑन साइड पर 1 रन पूरा किया, तब तक खिलाड़ी के पास समय था 1 ही रन लेने में संतुष्ट है। कुल मिलाकर रन संख्या बढ़कर 3 से बढ़कर 4। इस ओवर के आखिरी गेंद का सामना करने के लिए तैयार आरिफ के बल्ला पर स्वीप करना चाहते थे, लेकिन यहाँ पे खतरा होने का संभावना। इसके साथ रन आउट
क्लास क्योंकि निकल पड़े थे क्रीज के जरा सा बाहर और विकेट कीपर तुरंत अपनी चालाकी से उसको गुला दिया बेल्स को। इसके साथ दूसरे विकेट की पतन। एंड ऑफ द ओवर नंबर 1 टोटल स्कोर मूव टू 1-4 ओवर 2 अपने अंग्रेजी में कमेंट सुनने वाले शमीर मल्हार को। हेलो 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 Hello, mic check. Hello. So after the completion of 1.15 for the loss of 2 wicket, Rooftech desperately looking for one big shot, and this man at the striker's end is a capable player. Went for the big shot, missed the line completely, and wicketkeeper collected that one cleanly behind the stump. 5 for the loss of 2 wicket. So far, it's a good performance from the bowlers of Classy 5. Shimmy down the track, just played straight down the ground into that long on from the bat of Shavas, and they just taken a single. With that single score now moves on to 6 on the board for the loss of 2 wicket. If they're able to get at least 5 run remaining 3 delivery, definitely match is on, because at this situation even run a ball also very difficult. Oh, this time he went for the big shot and he find the fielder there, he poured the catch. Look at the jubilation and celebration in the camp of Classy 5. How many times we seen in the league kind of cricket tournament, the team losing their first match and they come back and almost clinch the titles. This is Classy 5. Yesterday everyone thought it Classify the first team to go out of the league stage, but they are the first team to reach the final of in this tournament. That's what we talk about cricket and league matches. What a performance today. Whatever touch that become a goal for them. Fantastic performance and a lot of encourage, especially from that man Sharik Salman, the captain. Yesterday he poached one of the brilliant catch of the tournament, probably best in the competition so far. Salman, the captain of Classy 5. 6 for the loss of 3 wicket. Last 2 ball remaining. Last 2 ball remaining. Things are getting pretty much dark here. I request please complete the match as soon as possible. Beautiful delivery and gone. Asad departed here. What a performance from the both bowler, Kader especially. So far 5 ball he bowled, just 2 run conceded and picked up couple of wickets. Last ball remaining of the innings. 6 for the loss of 4 wickets. Salman into the middle to face the final ball of the innings. Can he get one big shot? Wait and see what Salman thinking for the final ball. Kader. Beautiful delivery. What a lovely bowling this has been from Classy 5. Excellent performance from Classy 5. Brilliant bowling performance. They conceded just 6 runs. 7 is the target to win this match in a 12 ball in the final of Halima Trophy 2024. Yes, before going to start of the chase, one last time in the tournament, I heartily invite Majid Malluru to the commentary box.
ಈ ಒಂದು ಪಂದ್ಯಾಕೂಟದ ಸಮಾರಂಭಕ್ಕೆ ನಮ್ಮೊಂದಿಗೆ ಆಗಮಿಸಿದ್ದಾರೆ ವಾಶ್ ಗ್ಯಾಲರಿ ಇದರ ಮಾಲಕರಾದಂತ PM ಮನ್ಸೂರು ಸರ್, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ರೂಫ್ ಟೆಕ್ ಇದರ ಮಾಲಕರಾದಂತ ನಕೀಸ್, MM ಫ್ರೂಟ್ಸ್ ಇದರ ಮಾಲಕರಾದಂತ ಸುಹೈಲ್, ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ರಿಲಯನ್ಸ್ ತಂಡದ ಸದಸ್ಯ ವಾಸೀಂ, ಆಜಾದ್ ಕಾಟಿಪಲ್ಲ ತಂಡದ ಸದಸ್ಯ ಶಂಶೀರ್ ಆಜಾದ್ ಕಾಟಿಪಲ್ಲ, ಶರೀಫ್ KYC, ಮಸೂದ್ BMR, ಹುಸೈನ್ ಆಜಿ, ಇರ್ಫಾನ್ ಬೆದ್ರಾ, ನಿಯಾಜ್ ಬದ್ರಿಯಾ, ತಮಗೆಲ್ಲರಿಗೂ ಈ ಒಂದು ಪಂದ್ಯಾಕೂಟದ ಸಮಾರಂಭಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಎಸ್, ಓವರ್ ಟು ಮಜೀದ್ ಮಲ್ಲೂರು. ಅದೇ ರೀತಿ ಒಬ್ಬ ಅದ್ಭುತ ಕ್ರಿಕೆಟ್ ಪ್ರೇಮಿ, ಮೂಡಬಿದ್ರೆ ಪರಿಸರದಲ್ಲಿ ಯಾವತ್ತೂ ಕೂಡ ಹಗಲು ಇರಲಿ ಒಣಲು ಬೆಳಕಲ್ಲಿರಲಿ ಪಂದ್ಯಾಟವನ್ನು ವೀಕ್ಷಿಸುವಂತಹ ಅಮಿತಾಕರ್ ಅವರು ಕೂಡ ಈ ಒಂದು ಪಂದ್ಯಾಕೂಟವನ್ನು ಬೆದ್ರಾ ಮೀಡಿಯಾದಲ್ಲಿ ಕಳೆದ 2 ದಿನದಿಂದ ವೀಕ್ಷಿಸ್ತಾ ಬಂದಿದ್ದಾರೆ. ಸರ್, ತಮಗೆ ಹಲಿಮಾ ಟ್ರೋಫಿ 2024 ಪರವಾಗಿ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಅಮಿತಾಕ. ಬಾಂಗ ಆರು ಎಸೆತ ವಿಜಯಕ್ಕಾಗಿ 3 ಓಟದ ಅವಶ್ಯಕತೆ ಬೇಕಾಗಿದೆ. ಕಾಟಿಪಲ್ಲ ವಾರಿಯರ್ಸ್ ಕಾಟಿ ವಾರಿಯರ್ಸ್ ಅಂಡರ್ 18 ಆಡಿದಂತಹ 2 ನಾಯಕರನ್ನ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. 5 ಎಸೆತಗಳ ಮುಂದೆ ವಿಜಯಕ್ಕಾಗಿ 2 ಓಟ ಬೇಕಾಗಿದೆ. 4 ಎಸೆತ ಕಾಟಿಪಲ್ಲ ವಾರಿಯರ್ಸ್, ಅದೇ ರೀತಿ ಕಾಟಿ ಫ್ರೆಂಡ್ಸ್ ಅಂಡರ್ 18 ಪಂದ್ಯ ಸಾಗಿ ಬಂದಿದ್ದು. 2 ತಂಡದ ನಾಯಕರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಸಮಾರಂಭದ ವೇದಿಕೆಗೆ ಎಲ್ಲ ಪ್ರೇಕ್ಷಕರ ಆಟಗಾರನ ವೇದಿಕೆ ಆಹ್ವಾನಿಸ್ತಿದ್ದೇನೆ. ಗಣ್ಯ ಅತಿಥಿಗಳು ಆಗಮಿಸ್ತಿದ್ದಾರೆ. 4 ಚೆಂಡುಗಳು ಮಾತ್ರ ಬಾಕಿ ಇದೆ. ವಿಜಯಕ್ಕಾಗಿ 2 ಓಟದ ಅವಶ್ಯಕತೆ ಇದೆ. ದಾಳಿಗಾರಿಕೆ ಭಾಗದಲ್ಲಿ ಭಾಷಿತ ಕ್ಲಾಸಿಫೈ ತಂಡದ ಲಕ್ಕಿ ಕ್ಯಾಪ್ಟನ್, ಅದೃಷ್ಟ ನಾಯಕ ಸಲ್ಮಾನ್, ಶಾರಿಕಾ, ಫಿರೋಜ್ ಹೊಸ ಆಟಗಾರ. ಅಂತಿಮ 4 ಚೆಂಡುಗಳು ವಿಜಯಕ್ಕಾಗಿ 2 ಓಟದ ಅವಶ್ಯಕತೆ ಬೇಕಾಗಿದೆ.
ವಿಕೆಟ್ ಮತ್ತೆ ದಾಳಿಗಾರಿಕೆ ಭಾಗದಲ್ಲಿ ಮತ್ತೆ ಸುಂದರತೆ ಹೊಡೆತ ಚೆಂಡು ಲೋಕ ಪರಿಸರದಲ್ಲಿ ಒಂದು ಓಟಗಳ ಸೇರ್ಪಡೆಯನ್ನು ಮುಂದುವರಿಸ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಪಂದ್ಯ ಸಮಬಲದತ್ತ ಸಾಗಿ ಬರ್ತದೆ. ಅಂತಿಮ 3 ಚೆಂಡುಗಳ ವಾಕ್ಯ ವಿಜಯಕ್ಕಾಗಿ ಒಂದು ಓಟದ ಅವಶ್ಯಕತೆ ಇದೆ. ಕೊನೆಯ 3 ಚೆಂಡುಗಳು ಒಂದು ಓಟ ವಿಜಯಕ್ಕಾಗಿ ಇದರೊಂದಿಗೆ ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ ಕ್ಲಾಸ್ ಸಿ5 ತಂಡ. ಅಲಿಮಾ ಟ್ರೋಫಿಯ ಚಾಂಪಿಯನ್ ಆಫ್ ದಿಸ್ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದೆ. ರನ್ನರ್ಸ್ ಅಪ್ ಸ್ಥಾನವನ್ನು ಅಲಂಕರಿಸ್ತಾ ಇದೆ ಟೀಮ್ ರೂಪ್ಟೆಕ್ ತಂಡ. ಅಭಿನಂದನೆಗಳು ತಂಡಕ್ಕೂ ಕೂಡ. ಮುಂದಿನ ಸಮಾರೋಪ ಸಮಾರಂಭದ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಲಿಕ್ಕಿದ್ದಾರೆ ಸ್ಟಾರ್ ನವಾಜ್ ಕೃಷ್ಣಪ್ಪ ಇವರಿಗೆ ಮೈಕ್ ಫೋನ್ ರವಾನಿಸ್ತಾ ಇದ್ದಾರೆ. ಹಲಿಮಾ ಟ್ರೋಫಿಯ ಸಮಾರೋಪ ಸಮಾರಂಭದ ವೇದಿಕೆಗೆ ಮುಖ್ಯ ಅತಿಥಿಗಳು ಇನ್ನೇನು ಕೆಲವು ಆಗಮಿಸಲಿಕ್ಕಿದ್ದಾರೆ. ಎಲ್ಲ ಆಟಗಾರರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಿ ಬರಬೇಕು. ಅತ್ಯುತ್ತಮವಾಗಿರತಕ್ಕಂತಹ ಪಂದ್ಯ ಸಾಗಿ ಬಂದಿತು. ನಿನ್ನೆಯಿಂದ ಆರಂಭಗೊಂಡಂತ ಪಂದ್ಯ ಇವತ್ತು ಕೊಂಡುಕೊಂಡಿದೆ. 5 ತಂಡಗಳು ಟೂರ್ನಿಯಲ್ಲಿ ಭಾಗವಹಿಸಿದ್ದು ಟೂರ್ನಿಯ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದೆ ಕ್ಲಾಸ್ ಸಿ5 ತಂಡ. ಅದೃಷ್ಟ ನಾಯಕ ಸಲ್ಮಾನ್ ಸಾರಿಕಾ ಅದರ ಜೊತೆ ದ್ವಿತೀಯ ಸ್ಥಾನವನ್ನ ಗಳಿಸ್ತಾ ಇದೆ ರೂಫ್ಟೆಕ್ ತಂಡ. ಸಮಾರೋಪ ಸಮಾರಂಭದ ವೇದಿಕೆಗೆ ಗಣ್ಯ ಅತಿಥಿಗಳ ಆಗಮನವಾಗಲಿಕ್ಕಿದೆ. ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕಿದ್ದಾರೆ ಸ್ಟಾರ್ ನವಾಜ್ ಕೃಷ್ಣಪುರ.
ಹಲೀಮಾ ಟ್ರಾವೆಲ್ಸ್ ಹಾಗೂ ಸರ್ವಿಸಸ್ ಪ್ರಸ್ತುತಪಡಿಸಿದಂತಹ ಹಲೀಮಾ ಪ್ರೀಮಿಯರ್ ಲೀಗ್ 3ನೇ ಆವೃತ್ತಿಯ ಸಮಾರೋಪ ಸಮಾರಂಭಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇವೆ. ಪ್ರಥಮವಾಗಿ ಈ ಸಮಾರಂಭದ ವೇದಿಕೆಗೆ ಮುಖ್ಯ ಅತಿಥಿಗಳಾಗಿ PM ಮನ್ಸೂರ್ ಅವರು, ವಾಶ್ ಗ್ಯಾಲರಿ ಇದರ ಮಾಲಕರು, ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ರೂಫ್ಟೆಕ್ ಇಂಡಸ್ಟ್ರಿಯಲ್ ಸರ್ವಿಸಸ್ ಇದರ ಸಹ ಮಾಲಕರಾಗಿರುವಂತಹ ಫರ್ವೇಜ್ ರೂಫ್ಟೆಕ್, ದಯವಿಟ್ಟು ತಾವು ಕೂಡ ವೇದಿಕೆಗೆ ಆಗಮಿಸಿ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ರೂಫ್ಟೆಕ್ ಇಂಡಸ್ಟ್ರಿಯಲ್ ಸರ್ವಿಸಸ್ ಇದರ ನಕೀಸ್ ರೂಫ್ಟೆಕ್, ದಯವಿಟ್ಟು ತಾವು ಕೂಡ ವೇದಿಕೆಗೆ ಆಗಮಿಸಬೇಕು. MM ಫ್ರೂಟ್ಸ್ ಕಲ್ಲಾಪು ಇದರ ಮಾಲಕರಾಗಿರುವಂತಹ ಸುಹೇಲ್ ಮಂಗಳೂರು, ದಯವಿಟ್ಟು ತಾವು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು. ಅದೇ ರೀತಿ ಕಾಟಿಪಳ್ಳ ಪ್ರದೇಶದ ಸಮಾಜ ಸೇವಕರು, ಹಿರಿಯರು ಆಗಿರುವಂತಹ ಹುಸೇನ್ ಕಾಟಿಪಳ್ಳ, ತಾವುಗಳು ವೇದಿಕೆಯಲ್ಲಿ ವಿರಾಜಮಾನರಾಗಬೇಕಾಗಿ ತಮ್ಮಲ್ಲಿ ಈ ಕ್ರೀಡಾಕೂಟದ ಪರವಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಮಸೂದ್ BMR, ತಾವು ಕೂಡ ವೇದಿಕೆಗೆ ಆಗಮಿಸಿ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ರಿಲಯನ್ಸ್ ಯೂತ್ ಕೌನ್ಸಿಲ್ ಇದರ ಅಧ್ಯಕ್ಷರಾಗಿರುವಂತಹ ವಸೀಂ ರವರು, ದಯವಿಟ್ಟು ತಾವು ಕೂಡ ವೇದಿಕೆಗೆ ಆಗಮಿಸಬೇಕು. ಆಜಾದ್ ಯೂತ್ ಕೌನ್ಸಿಲ್ ಇದರ ಅಧ್ಯಕ್ಷರಾಗಿರುವಂತಹ ಶಂಶೀರ್ ಆಜಾದ್ ಕಾಟಿಪಳ್ಳ, ತಾವು ಕೂಡ ವೇದಿಕೆಗೆ ಆಗಮಿಸಿ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ಸಂಘಟಕರ ಪರವಾಗಿ ವಿನಂತಿಸ್ತಾ ಇದ್ದೇವೆ. KYC ತಂಡದ ಶರೀಫ್ ರವರು, ದಯವಿಟ್ಟು ತಾವು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು. ಕಾಟಿಪಳ್ಳ ಸರ್ಕಾರಿ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶರೀಫ್ ರವರು, ದಯವಿಟ್ಟು ತಾವು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು. ಶಾಡೋ ಸಾಮಿಯಾನ ಇದರ ಮಾಲಕರಾಗಿರುವಂತಹ ಸಲೀಂ ಶಾಡೋ, ದಯವಿಟ್ಟು ತಾವು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಬದ್ರಿಯಾ ಯೂತ್ ಕೌನ್ಸಿಲ್ ಇದರ ನಿಯಾಜ್ ಬದ್ರಿಯಾ, ತಾವು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಕ್ರೀಡಾಕೂಟದ ನೇರ ಪ್ರಸಾರವನ್ನ ನೀಡಿದಂತಹ ಬೆದ್ರಾ ಮೀಡಿಯಾ ಇದರ ಮಾಲಕರಾಗಿರುವಂತಹ ಇರ್ಫಾನ್ ಬೆದ್ರಾ, ದಯವಿಟ್ಟು ತಾವು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು. ಅದೇ ರೀತಿ ನ್ಯೂಶೇನ್ ಎಂಟರ್ಪ್ರೈಸಸ್ ಇದರ ಮಾಲಕರಾಗಿರುವಂತಹ ಖುರೈಶಿ ನಾಸಿರ್ ಹಾಗೂ ರಿಜ್ವಾನ್ ಕಾರ್ಕಳ, ತಾವುಗಳು ನನ್ನ ಶಬ್ದವನ್ನ ಕೇಳ್ತಾ ಇದ್ರೆ ದಯವಿಟ್ಟು ವೇದಿಕೆಯಲ್ಲಿ ಆಸೀನರಾಗಬೇಕು. ಈ ಕ್ರೀಡಾಕೂಟಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನ ನೀಡಿದ್ದೀರಾ, ಚಾಂಪಿಯನ್ ಟ್ರೋಫಿಯನ್ನ ನೀಡಿ ಸಹಕರಿಸಿದ್ದೀರಾ. ದಯವಿಟ್ಟು ನ್ಯೂಶೇನ್ ಎಂಟರ್ಪ್ರೈಸಸ್ ನ ಮಾಲಕರಿದ್ರೆ ವೇದಿಕೆಯಲ್ಲಿ ಸಮಾರಂಭವನ್ನ ಮತ್ತಷ್ಟು ವಿಳಂಬ ಮಾಡದೆ ಹಲೀಮಾ ಪ್ರೀಮಿಯರ್ ಲೀಗ್ ಎಂಬ ಈ ಒಂದು ಕ್ರೀಡಾಕೂಟವನ್ನ ಆಯೋಜಿಸುವಾಗ ಕಾಟಿಪಳ್ಳ ಪರಿಸರದ 6 ತಂಡಗಳು ಒಮ್ಮತದಿಂದ ತಮ್ಮ ಆ ಸದಸ್ಯರನ್ನ ಈ ಕ್ರೀಡಾಕೂಟಕ್ಕೆ ಬಹಳಷ್ಟು ಮುಕ್ತವಾಗಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಕಾಟಿಪಳ್ಳ ಪ್ರದೇಶದ ಆ ಎಲ್ಲ ತಂಡಕ್ಕೆ ಕೂಡ ಈ ಕ್ರೀಡಾಕೂಟದ ಪರವಾಗಿ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ 5 ಫ್ರಾಂಚೈಸಿಗಳಾಗಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ 5 ತಂಡದ ಮಾಲಕರಿಗೂ, ವ್ಯವಸ್ಥಾಪಕರಿಗೂ, ಆಡಳಿತ ಮಂಡಳಿಗೂ, ಅವರ ಬೆಂಬಲಿಗರಿಗೂ ಕೂಡ ಈ ಕ್ರೀಡಾಕೂಟದ ಪರವಾಗಿ ನಾವು ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಬಹಳಷ್ಟು ಅತಿರಥಿ ಮಹಾರಥಿಗಳಿದ್ರು ಕೂಡ ಸಮಯ ಸಂದರ್ಭವನ್ನ ಅರಿತು ಆ ವೇದಿಕೆಯ ಸಾಲಿನಲ್ಲಿ ಈ ಕ್ರೀಡಾಕೂಟದ ಬಗ್ಗೆ ಮಾತಾಡುವಂತಹ ಏಕೈಕ ವ್ಯಕ್ತಿ ನಮಗೆ ಗೋಚರಿಸಿದ್ದು ಅದು ಸಲೀಂ ಶಾಡೋ. ದಯವಿಟ್ಟು ಸಲೀಂ ಶಾಡೋ ರವರು ಚುಟುಕಾಗಿ ಈ ಒಂದು ಕ್ರೀಡಾಕೂಟದ ಬಗ್ಗೆ, ವಿಶೇಷವಾಗಿ ಫೇರ್ ಪ್ಲೇ ಅವಾರ್ಡ್ ಅಂತ ಹೇಳಿ ಒಂದು ವಿಶೇಷವಾದ ಪ್ರಶಸ್ತಿಯನ್ನು ಕೂಡ ಈ ಕ್ರೀಡಾಕೂಟದಲ್ಲಿ ಆಯೋಜನೆ ಮಾಡಿದ್ರು. ಉದ್ದೇಶ ಇಷ್ಟೇ,
ಕ್ರಿಕೆಟ್ ಎಂಬ ಈ ಒಂದು ಅದ್ಭುತವಾದಂತಹ ಆಟದಲ್ಲಿ ತಾವೆಲ್ಲರೂ ಕೂಡ ಮುಕ್ತವಾಗಿ ಸಣ್ಣ ಪುಟ್ಟ ಆ ತಪ್ಪುಗಳನ್ನು ಸರಿಪಡಿಸಿಕೊಂಡು ಕ್ರೀಡಾಕೂಟವನ್ನು ತಾವು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಎಂಬ ಉದ್ದೇಶದಿಂದ ಸಲೀಂ ಶಾಡೋರ್ ಅವರು ಆ ಫೇರ್ ಪ್ಲೇ ಅವಾರ್ಡ್ ಅನ್ನ ಇಲ್ಲಿ ಆಯೋಜನೆ ಮಾಡಿದ್ರು. ಥ್ಯಾಂಕ್ ಯು ವೆರಿ ಮಚ್ ಸರ್, ನಿಮ್ಮ ಪ್ರೋತ್ಸಾಹಕ್ಕಾಗಿ. ಸೊ ಈ ಕ್ರೀಡಾಕೂಟದ ಬಗ್ಗೆ ಒಂದೆರಡು ಶಬ್ದಗಳು. ಸಮಯದ ಅಭಾವ ಕಾಣ್ತಾ ಇದೆ, ಕಾಲ ಮಿಂಚು ಹೋಗ್ತಾ ಇದೆ. ಆದರೂ ಕೂಡ ಇಲ್ಲಿ ಮಾತನಾಡತಕ್ಕಂಥ ವೇದಿಕೆ ಅಲ್ಲ, ಆದರೂ ಕೂಡ ಅತಿಥಿಯಾಗಿ ಕರೆಯಿಸಿ ಎರಡು ಮಾತನಾಡಲಿಕ್ಕೆ ಅವಕಾಶನ ಕೊಟ್ಟರು. ಇವತ್ತು ನಮ್ಮ ವಿನ್ನರ್ಸ್ ರನ್ನರ್ಸ್ ರವರು ತಮ್ಮ ವಿಜಯೋತ್ಸವಕ್ಕಾಗಿ ಕಾಯ್ತಿರುವಂಥ ಈ ಸಂದರ್ಭದಲ್ಲಿ ನಾನು ಅವರ ವಿಜಯೋತ್ಸವಕ್ಕೆ ತಣ್ಣೀರೇರಿಸುವಂತಹ ಒಂದು ಮನಸ್ಸನ್ನು ಮಾಡೋದಿಲ್ಲ. ಆದರೂ ಕೂಡ ಕ್ರೀಡೆ ಎಂಬುದು ಇಲ್ಲಿ ಅಲಿಮಾ ಟ್ರೋಫಿ ಇವರು ಆಯೋಜಿಸಿದಂತಹ 2 ದಿನದ ಕ್ರೀಡಾಕೂಟದ ಸಮಾರೋಪ ಸಮಾರಂಭದ ಈ ಸುಂದರ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನನ್ನ ಎಲ್ಲ ಅತಿಥಿ ಮಹಾಶಯರನ್ನ ನೆನಪಿಸಿಕೊಳ್ಳುತ್ತಾ, ಕ್ರೀಡೆ ಎಂಬುದು ಅದೊಂದು ಆರೋಗ್ಯಕರವಾದಂತಹ ಸಮಾಜದ ಜನರ ಒಟ್ಟುಗೂಡಿಸ್ತಕ್ಕಂಥ ಸೌಹಾರ್ದತೆಯ ಒಂದು ಸಂಕೇತವಾಗಿರ್ತದೆ. ಅಲ್ಲದೆ ಈ ಒಂದು ಅಲಿಮಾ ಟ್ರೋಫಿಯು ನಮ್ಮ ಈ ಪರಿಸರದ ಹಲವು ಪ್ರತಿಭೆಯನ್ನ ಗುರುತಿಸತಕ್ಕಂಥ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಬೇಕು ಎಂಬ ಒಂದು ಹಮ್ಮಲದಲ್ಲಿ ಅಶ್ಫಾಕ್ ರವರ ನಾಯಕತ್ವದಲ್ಲಿ ಅಲಿಮಾ ಟ್ರೋಫಿಯನ್ನ ವರ್ಷಂಪ್ರತಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಕ್ರೀಡಾಕೂಟಕ್ಕೆ ನಾನು ಒಂದು ಡಿಸಿಪ್ಲಿನ್ ಶಿಸ್ತಿನ ತಂಡಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡುವುದರೊಂದಿಗೆ ಒಂದು ಶಿಸ್ತಿನ ಒಂದು ತಂಡಕ್ಕೆ ನನ್ನ ಒಂದು ವೈಯಕ್ತಿಕ ಪ್ರಶಸ್ತಿಯನ್ನು ಕೂಡ ನಾನು ಕೊಡ್ತಾ ಇದ್ದೇನೆ. ಶಿಸ್ತು ಬಹಳ ಮುಖ್ಯವಾಗಿರ್ತದೆ. ಶಿಸ್ತನ್ನ ಕಾಪಾಡಿಕೊಂಡು ಬಂದ್ರೆ ಖಂಡಿತವಾಗಿಯೂ ನಾವು ಆ ಒಂದು ಪೊಲೀಸ್ ಇಲಾಖೆಯಲ್ಲಿ ಒಂದು ಕ್ರೀಡಾಕೂಟವನ್ನ ನೆರವೇರಿಸಲು ನಾವು ಅನುಮತಿಯನ್ನು ಕೇಳಿಕೊಂಡಾಗ ಅವರು ಶಿಸ್ತನ್ನ ಇದ್ರೆ ಖಂಡಿತವಾಗಿ ನಮಗೆ ಯಾವುದೇ ಇಂಪ್ಲುಯೆನ್ಸ್ ಇಲ್ಲದೆ ಅನುಮತಿಯನ್ನು ಕೊಡ್ತಾರೆ. ಆದ್ದರಿಂದ ನಾವು ಯುವಕರಲ್ಲಿ ಇಷ್ಟನ್ನೇ ನಿಮ್ಮ ಬೇಡಿಕೊಳ್ಳುವುದು, ನೀವು ಶಿಸ್ತನ್ನ ಕಾಪಾಡಿಕೊಂಡು ಈ ಒಂದು ಕ್ರೀಡೆಗೆ ಪ್ರೋತ್ಸಾಹವನ್ನು ನೀಡಿಕೊಳ್ಳುವುದರ ಮೂಲಕ ನೀವು ಈ ಕ್ರೀಡೆಯನ್ನು ಯಶಸ್ವಿಯಾಗಿ ನಡೆಸಿದ್ದೀರಾ. ನಿಮಗೆಲ್ಲರಿಗೂ ನಾನು ವಂದನೆಯನ್ನು ಅರ್ಪಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಖಂಡಿತವಾಗಿಯೂ ಈ ಕ್ರೀಡಾಕೂಟಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನ ನೀಡಿ ಕ್ರಿಕೆಟ್ನಲ್ಲಿ ಯಾವತ್ತಿದ್ರೂ ಕೂಡ